ನಮಸ್ತೆ ಸ್ನೇಹಿತರೆ, ಗಂಗರೆಡ್ಡಿ ಅಂತ ಹೇಳಿ ರೈತರ ಅನುಭವ ಇಲ್ದಿದ್ರು ಕೂಡ ಒಂದು 3 ತಿಂಗಳು ಒಂದು ಪ್ರಯತ್ನ ಮಾಡಿ ಒಂದು ಒಳ್ಳೆ ಪ್ರತಿಫಲ ಪಡೆದಿರುವಂಥ ಗಂಗರೆಡ್ಡಿಯವರು ಒಂದು ಆಲೂಗಡ್ಡೆಯನ್ನು ಬಿತ್ತನೆ ಮಾಡಿ ಅದರ ಆಲೂಗಡ್ಡೆಯಿಂದ ಒಂದು 2 ಎಕರೆಯಲ್ಲಿ ಒಂದು 300 ಚೀಲ ಆಗುವಂಥ ಸಾಧ್ಯತೆ ಇದೆ. ಒಂದು ಒಳ್ಳೆ ಇಳುವರಿ ಬಂದಿದೆ. ಮತ್ತು ಅವರಿಗೆ ಕೂಡ ಬೇರೆ ಆಂಧ್ರದವರಾಗಲಿ ಬೇರೆ ಕಡೆಯವರು ಇದು ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಸಂಪರ್ಕಿಸ್ರಿ. ಗೋಮಾತಾ ಸರ್ಕಲ್ ಆಗಲಿ ಗಂಗರೆಡ್ಡಿಯವರಾಗಲಿ ದಯವಿಟ್ಟು ಸಂಪರ್ಕಿಸಿ. ಒಂದು ಒಳ್ಳೆ ಇಳುವರಿ ಬಂದಿರುವಂಥ ಆಲೂಗಡ್ಡೆ ಇದೆ. ಎಲ್ಲ ಒಂದು ದೇವರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂಥೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಅನುಭವ ಇಲ್ಲದಿದ್ದರೂ ಕೂಡ ಮಾಡುವಂಥ ಅನುಭವದಲ್ಲಿ ಒಂದು ರೈತರ ಬಗ್ಗೆ ತುಂಬ ಕಾಳಜಿ ತಗೊಂಡು ಇಷ್ಟ ಬಿದ್ದು ಮಾಡಿರುವಂಥ ಕೆಲಸ ಅವರಿಗೆ ದೇವರ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ, ಇನ್ನು ಮುಂದೆ ಅವರಿಗೆ ದೇವರ ರೇವಣಸಿದ್ದೇಶ್ವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸ್ತಾ, ಗಂಗರೆಡ್ಡಿಯವರು ತುಂಬ ನಮ್ಮ ಆತ್ಮೀಯ ಸ್ನೇಹಿತರು. ತಿರ್ಗಾ ತುಂಬ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಕೈ ಜೋಡಿಸಿ ನಮ್ಮ ಜೊತೆಗಿರುವಂಥವ್ರು. ಅವರು ಕೂಡ ಇವತ್ತು ಒಂದು ಒಳ್ಳೆ ಬೆಳೆ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗದಲ್ಲಿ ಸ್ವಾಮಿ ಆಶೀರ್ವಾದ ಒಳ್ಳೆ ಬೆಳೆ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಒಂದು ಒಳ್ಳೆ ರೇಟಲ್ಲಿ ಹೋಗಲಿ ಅಂತ ಈ ಚಿತ್ರೀಕರಣ ಶ್ರೀ ಗೋಮಾತಾ ಸರ್ಕಲಲ್ಲಿ ಚಿತ್ರೀಕರಣ ಮಾಡಿದ್ದೀರಿ. ಒಂದು ಒಳ್ಳೆ ಬೆಳೆ ಬಂದಿದೆ. ದಯವಿಟ್ಟು ಇದಕ್ಕೆ ತುಂಬ ಇಷ್ಟ ಆದವರು ದಯವಿಟ್ಟು ಸಂಪರ್ಕಿಸಿ ಗೋಮಾತಾ ಸರ್ಕಲ್ನ. ಒಂದು ಒಳ್ಳೆ ಇಳುವರಿ ಬಂದಿರುವಂಥ ಆಲೂಗಡ್ಡೆ ಅವರ ಸ್ನೇಹಿತರ ಒಂದು ಲೀಸ್ಗೆ ಆಧಾರದ ಮೇಲೆ ತಗೊಂಡು ಒಂದು 3 ತಿಂಗಳು ಚಿಕ್ಕಬಳ್ಳಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗದಲ್ಲಿ ಹೋಗಿ ಪ್ರತಿನಿತ್ಯ ಶ್ರದ್ಧೆಯಿಂದ ಮಾಡಿರೋದು. ಅವರಿಗೆ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ.